ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ಹೇಗಿದ್ದೀರಾ ಎಲ್ಲರೂ? ನಾನಂತೂ ಆರಾಮಾಗಿದ್ದೀನಿ. ನೀವೆಲ್ಲರೂ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇದು ನಾವು ಐಕ್ಯಾಯಿಂದ ತೊಗೊಂಡು ಬಂದಿದ್ದು ಒಂದು ಆರ್ಟಿಫಿಷಿಯಲ್ ಟ್ರೀ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ. ಸೊ ಅದಿದ್ದು ಫುಲ್ ಟ್ರೀ ಹಾಗೆ ಕೊಟ್ಟಿರಲ್ಲ, ಈ ಥರ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ನಾವು ಮನೆಗೆ ಬಂದು ಅದನ್ನು ಅರೇಂಜ್ ಮಾಡ್ಕೊಳ್ಬೇಕು. ಇದನ್ನು ನಾವು ತೊಗೊಂಡು ಬಂದೆ ಆಲ್ಮೋಸ್ಟ್ ಒಂದು ವಾರದ ಮೇಲಾಯಿತು. ಆದರೂ ಇವಾಗ ಎಲ್ಲ ಜೋಡಿಸ್ತಾ ಇದ್ದೀವಿ. ಟೈಮ್ ಇರಲಿಲ್ಲ ಜಾನುಗೆ. ಸರಿ ಆದಾಗ ಮಾಡೋಣ ಅಂತ, ಅರ್ಜೆಂಟ್ ಏನಿಲ್ವಲ್ಲ ಅಂತ ಹೇಳಿ ಈಗ ಮಾಡ್ತಾ ಇದ್ದಾನೆ. ಐಕ್ಯಾನಲ್ಲಿ ಈ ಥರ ಐಟಮ್ಸು, ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಕಿಚನ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಕೆಲವು ಕಾಸ್ಟ್ಲಿ ಅನ್ನಿಸ್ಬೋದು, ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ. ಅಲ್ಲಿ ಸುಮಾರು ಜನ ಐಕ್ಯಾ ಕಾಸ್ಟ್ಲಿ ಅಂತ ಹೇಳ್ಬೋದು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಅಲ್ಲಿ ಸಿಗೋ ಪ್ರಾಡಕ್ಟ್ಸ್ ಕೂಡ ತುಂಬ ಯುನೀಕ್ ಆಗಿರುತ್ತೆ. ಹಾಗಾಗಿ ನನಗೆ ಇಷ್ಟ ಆಯಿತು. ಮತ್ತು ಇವತ್ತಿನ ದಿನ ವೀಡಿಯೋನ ಕಡೆ ತನಕ ನೋಡಿ. ಆ್ಯಂಡ್ ಸುಮಾರಷ್ಟು ಹೋದ ವೀಡಿಯೋನಲ್ಲಿ ಕೆಲವು ಕಮೆಂಟ್ಸಲ್ಲಿ ಕೇಳಿದ ಕ್ವೆಶ್ಚನ್ಸು ಮತ್ತು ಕೆಲವು ಕಮೆಂಟ್ಸ್ಗೆ ಈ ವಿಡಿಯೋನಲ್ಲಿ ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನೀವು ಫ್ರೀ ಇದ್ದಾಗ, ಆರಾಮಾಗಿದ್ದಾಗ ಕೆಲಸ ಎಲ್ಲ ಮುಗಿಸಿ ಈ ವಿಡಿಯೋನ ನೋಡಿ, ಆಯಿತಾ? ಸೊ ಫೈನಲಿ ಹಲವಾರು ಪ್ರಯತ್ನಗಳ ನಂತರ ಮರನ ಫಿಕ್ಸ್ ಮಾಡಿದ್ರು. ಅದನ್ನು ಮೇಲೆ ಫಸ್ಟ್ ಫ್ಲೋರಲ್ಲಿ ಇಟ್ಟಿದ್ದೀವಿ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಹಿಂದಿನ ದಿನ ರಾತ್ರಿ ಅದನ್ನು ಮಾಡ್ತಾಯಿದ್ದು, ಮಾರನೇ ದಿನ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಸಮನ್ವಿಗೂ ರೆಡಿ ಮಾಡ್ತಾಯಿದ್ದೀನಿ. ಸ್ಕೂಲ್ ಇನ್ನೇನು ಶುರುವಾಗುತ್ತೆ, ಹಾಗಾಗಿ ಅವಳನ್ನ ಸ್ವಲ್ಪ ಬೇಗ ಎಬ್ಸೋದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ದಿನಾಗಲೂ ಅವಳು 9 ಗಂಟೆ 9:30 ಹೇಳೋಳು, ಇಷ್ಟು ದಿನ ರಜಾ ಇತ್ತಂತ ಹೇಳಿ. ಇನ್ನು ಮುಂದಿನ ವಾರದಿಂದ ಸ್ಕೂಲ್ ಶುರುವಾಗುತ್ತೆ, ಮತ್ತು ಅವಳು ಅಷ್ಟೊತ್ತಿಗೆ ಎದ್ದರೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಬೇಗ ಎಬ್ಬಿಸಿ ರೆಡಿ ಮಾಡಿ ಎದ್ದ ತಕ್ಷಣ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡೋದನ್ನ ಅಭ್ಯಾಸ ಮಾಡ್ತಾಯಿದ್ದೀನಿ. ಸೊ ದಟ್ ಈ ವಾರದಿಂದನೇ ಅಭ್ಯಾಸ ಮಾಡಿಕೊಂಡ್ರೆ ಮುಂದಿನ ವಾರಕ್ಕೆ ಸ್ವಲ್ಪ ಆಗಬಹುದೇನೋ ಅಂತ. ಎಷ್ಟು ಬೇಗ ರಜೆ ಮುಗ್ದೇ ಹೋಯಿತು ಅನಿಸ್ತದೆ. 2 ತಿಂಗಳು ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವಳಿಗೆ ಬೇಜಾರು ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಬೇಜಾರಿದೆ. ಅಯ್ಯೋ ಮಗು ಸ್ಕೂಲ್ಗೆ ಹೋಗ್ಬಿಡುತ್ತಲ್ಲ, ಬೇಜಾರಾಗುತ್ತೆ ಅಂತ. ಇಷ್ಟು ದಿನ ಅವಳಿದ್ಲು ಕಂಪ್ನಿಗೆ ಜೊತೆಗೆ ಮಾತಾಡಿಕೊಂಡು ಆಟ ಆಡಿಕೊಂಡು ಇರೋಳು. ಈಗ ಅವಳಿಲ್ಲ ಅಂತ ಜ್ಞಾಪಿಸ್ಕೊಂಡ್ರೆ ಅಯ್ಯೋ ಒಂಥರ ಅಂತ ಅನಿಸುತ್ತೆ. ಬಟ್ ಶೀ ಈಸ್ ವೆರಿ ಎಕ್ಸೈಟೆಡ್. ನಾನು ಹೋಗಬೇಕು ಸ್ಕೂಲ್ಗೆ. ಈ ಸಲ ನರ್ಸರಿ ಕ್ಲಾಸ್ ಅಂತ ಖುಷಿ ಬೇರೆ ಇದೆ, ದೊಡ್ಡವಳಾಗ್ಬಿಟ್ಟಿದ್ದಾಳಂತೆ. ಸೊ ನರ್ಸರಿಗೆ ಹೋಗ್ತಾ ಇದ್ದೀನಿ ಅಂತ ತುಂಬಾ ಎಕ್ಸೈಟ್ಮೆಂಟ್ ಇದೆ ಅವಳಿಗೆ. ಸಮಯ ತುಂಬ ಬೇಗನೆ ಹೋಗುತ್ತೆ ಅಂತ ಅನಿಸುತ್ತೆ. ಈಗಷ್ಟೇ ಅವಳನ್ನ ಸ್ಕೂಲಿಗೆ ಸೇರಿಸಿ ಬಂದಿದ್ದೀವೇನೋ ಅಂತ ಇದೆ. ಆಗಲೇ 1 ವರ್ಷ ಆಗೋಯ್ತು. 1 ವರ್ಷ ಆಗಿ ರಜೆನೂ ಮುಗಿದು ಮುಂದಿನ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. ಸೊ ವೆಲ್ಕಮ್ ಬ್ಯಾಕ್, ಗುಡ್ ಮಾರ್ನಿಂಗ್. ಸೊ ರಾತ್ರಿ ಜಾನು ಐಕ್ಯಾಯಿಂದ ತೊಗೊಂಡು ಬಂದಿದ್ದ ಮರ ಏನಿತ್ತು ಆರ್ಟಿಫಿಷಿಯಲ್ ಟ್ರೀ, ಅದನ್ನೆಲ್ಲ ಫಿಕ್ಸ್ ಮಾಡಿದ್ದ. ಸೊ ಈಗ ಬೆಳಗ್ಗೆ ತೊಗೊಂಡು ಬಂದು ಮೇಲೆ ಇಟ್ಟಿದ್ದಾನೆ. ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಆ್ಯಂಡ್ ಅದಕ್ಕೂ ಮುಂಚೆ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡಿದ್ದೀನಿ. ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ಸಮನ್ವಿಗೂ ಎಲ್ಲ ರೆಡಿ ಮಾಡಿಸಿ ಈಗ ಕೆಳಗೆ ಹೋಗಿ ತಿಂಡಿ ಮಾಡಬೇಕು. ಅದಕ್ಕೆ ಮುಂಚೆ ಮತ್ತೆ ಮೇಲೆ ಬರೋಕ್ಕೆ ಹೋಗಲ್ಲ ನಾನು, ಮತ್ತೆ ಮೇಲೆ ಕೆಳಗೆ ಅಷ್ಟಾಗಿ ಓಡಾಡಲ್ಲ ಈಗ. ಹಾಗಾಗಿ ಈ ಟ್ರೀ ಇವಾಗ ನಿಮ್ಗೆ ತೋರಿಸಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಆಮೇಲೆ ಕೆಳಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ನೋಡಿ ಅಲ್ಲಿ ಕಾರ್ನರಲ್ಲಿ ಇಟ್ಟಿದ್ದೀವಲ್ಲ, ಇದೇ ತಗೊಂಡು ಬಂದಿದ್ದು ನಾವು. ಆ್ಯಕ್ಚುಲಿ ಇದು ಫುಲ್ಲು ಇರಲ್ಲ, ಡಿಸ್ಮ್ಯಾಂಟಲ್ ಮಾಡಿರ್ತಾರೆ. ಆವಾಗಲೇ ನೀವು ವಿಡಿಯೋ ನೋಡಿದ್ರಲ್ಲ, ಬಾಕ್ಸ್ ಪೀಸ್ ಇರುತ್ತೆ, ನಾವು ಮನೆಗೆ ತಂದು ಫಿಟ್ ಮಾಡ್ಕೊಳ್ಬೇಕು. ಅಷ್ಟೇನು ಕಷ್ಟ ಅನಿಸಲ್ಲ. ಆ್ಯಕ್ಚುಲಿ ಇದ್ರೊಳಗಡೆ ಸ್ವಲ್ಪ ಪೆಬಲ್ಸ್ ಎಲ್ಲ ತುಂಬಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಅರ್ಜೆಂಟಿಗೆ ಸದ್ಯಕ್ಕೆ ಹಾಗೆ ಇಡಬಾರ್ದಲ್ಲ ಅಂತ ತೊಗೊಂಡು ಬಂದು ಇಟ್ಟಿದ್ದೀವಿ. ಈ ವೀಕೆಂಡ್ ಮೋಸ್ಟ್ಲಿ ಆದರೆ ಪೆಬಲ್ಸ್ ಎಲ್ಲ ತುಂಬಿಸೋಣ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ನೋಡಿ, ಒಂಥರ ದೂರದಿಂದ ನೋಡಿದ್ರೆ ನಿಜವಾದ್ದೇ ಏನೋ ಅಂತ ಅನಿಸುತ್ತೆ. ಈ ಗಿಡ ಏನಿದೆ ಇದು ನಿಜವಾದ ಪ್ಲ್ಯಾಂಟ್. ಇದು ಮೇ ಬಿ 2nd ಫ್ಲೋರಿಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ನೋಡಬೇಕು ಹೇಗಾಗುತ್ತೆ ಅಂತ. ಬಟ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಲುಕ್ ಇದೆ. ನಿಜವಾದ ಪ್ಲಾಂಟ್ ಏನೋ ಅಂತಲೇ ಅನಿಸುತ್ತೆ. ಇನ್ನು ಒಂಚೂರು ನೀಟಾಗಿ ಪೆಬಲ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಬಹುದೇನೋ. ನೀನೇನೋ ಹೇಳ್ತಿದ್ಯಲ್ಲ? ಹೌದಾ? ಸೊ ಆಯ್ತಲ್ಲ ನೋಡ್ತಾ. ಸೊ ಈಗ ಕೆಳಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ನಾನಿವತ್ತು ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಮನ್ವಿ ನೆನೆನೇ ಹೇಳಿದ್ಲು ನನಗೆ ಇವತ್ತು ಅವಲಕ್ಕಿ ಮಾಡೋಣ ಅಂತ ಹೇಳಿ. ಬರೀ ಪ್ಲೇನ್ ಅವಲಕ್ಕಿ ಮಾಡೋದಕ್ಕಿಂತ ಒಂಚೂರು ತರಕಾರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತರಕಾರಿ ಎಲ್ಲ ಹೆಚ್ಚಿಟ್ಬಿಟ್ಟಿದ್ದೆ ಸ್ನಾನಕ್ಕೆ ಮುಂಚೆನೆ. ಈಗ ಹೋಗಿ ಒಂಚೂರು ಒಗ್ಗರಣೆ ಹಾಕ್ಕೊಳ್ಬೇಕಷ್ಟೇ. ಎಂತ ಎಲ್ಲಿತ್ತಮ್ಮ ರಜೆ? ಅದು ಅಲ್ಲಿತ್ತ. ಥ್ಯಾಂಕ್ ಯು. ಸರಿ, ಮತ್ತೆ ಕೆಳಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇಲ್ಲಿ ಎಲ್ಲ ಅಲ್ಲಲ್ಲೇ ಹರಡ್ಬಿಟ್ಟಿದೆ. ಇದು ಯಾವ ಕಾಲು ಕರೆಕ್ಟಾಗಿದೆ, ಹಾಕೋ ರೈಟ್ ಲೆಗ್. ಸಮನ್ವಿ ಹೊಸ ಗ್ಲಾಸಸ್ಸು ಶೂಸ್ ಎಲ್ಲ ತೊಗೊಂಡು ಬಂದಿದ್ದಾಳೆ. ಅವಳದು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಮಂಡೆಯಿಂದ. ಸೊ ಎಲ್ಲ ತೊಗೊಂಡು ಬಂದಿದ್ದಾಳೆ. ಅದನ್ನು ಹಾಕಿ ಈಗ ವಿಡಿಯೋನಲ್ಲಿ ತೋರಿಸ್ತಾಳಂತೆ. ಸರಿ ಹಾಕೋ ಬಂಗಾರಿ. ಸರಿ ಇದೆಯಾ? ಅವು ಬ್ಯೂಟಿಫುಲ್. ಆ ಗ್ಲಾಸಸ್ ಎಲ್ಲ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಸ್ಕೂಲ್ಗೆ. ಹಾಂ ಸೂಪರ್.
ಅದೆಂಥದ್ದು? ಹಾಂ, ಸುಂದ್ರಿ. ಅಲ್ಲಿ ಯಾಕೆ ಬುಕ್ ಎಲ್ಲ ಎತ್ತಿಡ್ತೀಯ ನೋಡಲಿ? ಅಲ್ಲಿ ಫುಲ್ ಕಾರ್ನರ್ ಎಷ್ಟು ಗಲೀಜು ಮಾಡಿದ್ಯಾ ಅಲ್ಲಿ. ಬುಕ್ಸ್ ಎಲ್ಲ ತೆಗೆದು ಹೆಂಗಂದ್ರೆ ಹಂಗೆ ತುರ್ಕಿದ್ಯಾ ನೋಡಲಿ. ಹಾಂ, ನೋಡು ತೆಗಿ, ಅದೆಲ್ಲ ಕ್ಲೀನ್ ಮಾಡು. ನಾನು ತಿಂಡಿ ಮಾಡ್ಬಿಟ್ಟು ಬರೋ ಅಷ್ಟರಲ್ಲಿ ಆಯ್ತಾ? ಓಕೆನಾ ಬಂಗಾರಿ? ನಾನು ಬೇಗ ಹೋಗಿ ತಿಂಡಿ ಮಾಡ್ಬಿಟ್ಟು ಬರ್ತೀನಿ, ಅಷ್ಟರಲ್ಲಿ ಕ್ಲೀನ್ ಮಾಡಿರ್ಬೇಕು ನಿನ್ನ ಬುಕ್ಸ್ ಎಲ್ಲ. ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ವೆಜಿಟೇಬಲ್ಸ್, ತರಕಾರಿಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬರೀ ಪ್ಲೇನ್ ಅವಲಕ್ಕಿ ತಿನ್ನೋಕ್ಕಿಂತ ಒಂದು ಸ್ವಲ್ಪ ತರಕಾರಿಗಳು ಸಿಕ್ಕರೆ ಚೆನ್ನಾಗಿರುತ್ತೆ, ಒಳ್ಳೆಯದು ಅಂತ ಹೇಳಿ. ಸೊ ಮಾಮೂಲಿ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಅದಾದಮೇಲೆ ಕಡಲೆ ಬೀಜ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ಸಲ ಅವಲಕ್ಕಿನ ವೈಟ್ ಕಲರೇ ಮಾಡೋದು, ಅರಿಶಿನ ಹಾಕಲ್ಲ. ನಂಗೆ ಅಷ್ಟು ಇಷ್ಟ ಆಗಲ್ಲ ಅರಿಶಿನ ಹಾಕಿದ್ರೆ. ಬಟ್ ಸಮನ್ವಿಗೆ ಯೆಲ್ಲೋ ಕಲರ್ ಅವಲಕ್ಕಿ ಬೇಕಂತ. ಅದು ಎಲ್ಲೆಲ್ಲಿ ನೋಡ್ಕೊಂಡು ಬರ್ತಾಳೋ, ಅಥವಾ ಸ್ಕೂಲಲ್ಲಿ ಯಾರಾದರೂ ತಂದಿರೋದು ನೋಡಿರ್ತಾಳೋ, ಅಥವಾ ಎಲ್ಲಾದರೂ ನೋಡಿರ್ತಾಳೆ ಯಾರ ಮನೆಯಲ್ಲಾದ್ರೂ. ಹಾಗಾಗಿ ಅವಳಿಗೆ ಯೆಲ್ಲೋ ಕಲರ್ ಅವಲಕ್ಕಿ ಬೇಕಂತೆ. ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಅವಳು ಅಂದ್ಕೊಳ್ತಾಳೆ ಅದೇ ಒಂದು ಬೇರೆ ರೆಸಿಪಿ, ಇದೇ ಒಂದು ಬೇರೆ ಅಂತ. ಪುಟ್ಟ ಮಕ್ಕಳಲ್ಲೂ ಅಷ್ಟು ಗೊತ್ತಾಗೋದಿಲ್ಲ. ಒಂಚೂರು ಅರಿಶಿನ ಹಾಕಿ ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ತರಕಾರಿಗಳು ಮನೇಲಿ ಯಾವ ತರಕಾರಿ ಇದ್ದರೂ ಎಲ್ಲ ಹಾಕ್ಬೋದು. ನಾನಿಲ್ಲಿ ಮಾಮೂಲಿ ನಮ್ಮ ಮನೆ ಕಾಮನ್ ತರಕಾರಿ ಬೀನ್ಸು, ಕ್ಯಾರೆಟು, ಬಟಾಣಿ ಮಾತ್ರ ಹಾಕ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿಲ್ಲ, ಹಾಗೆ ಸಣ್ಣಗೆ ಹೆಚ್ಕೊಂಡು ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೊಂಚೂರು ಉಪ್ಪು ಹಾಕಿ ಹಾಗೆ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಬೇಯಿಸಿ ಹಾಕಿದ್ರೆ ನನಗೆ ರುಚಿ ಅಷ್ಟು ಚೆನ್ನಾಗಿದೆ ಅಂತ ಅನಿಸಲ್ಲ. ಹಾಗಾಗಿ ಎಣ್ಣೆಲೇ ಒಂದು 5ರಿಂದ 10 ನಿಮಿಷ ಬಾಡಿಸ್ಕೊಳ್ತೀನಿ. ಸಣ್ಣಗೆ ಹೆಚ್ಕೊಳ್ಳೋದ್ರಿಂದ ತರಕಾರಿಗಳು ಬೇಗ ಬೆಂದ್ಬಿಡುತ್ತೆ. ಅಷ್ಟು ಬೇಯ್ತಿಲ್ಲ ಅಂತಂದರೆ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿಟ್ರೆ ಆಯಿತು. ಮತ್ತು ಅವಲಕ್ಕಿ ಕೂಡ ನನಗೆ ಉದುರುದ್ರಾಗಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ತೊಳೆದು ನೆನೆಸೆಲ್ಲ ಇಡೋಕ್ಕೆ ಹೋಗಲ್ಲ. ಜಸ್ಟ್ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಇಟ್ಬಿಡ್ತೀನಿ. ಈ ಥರ ಉದ್ರಾಗಿರುತ್ತೆ ಅವಲಕ್ಕಿ. ಸೊ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಮುದ್ದೆ ಥರ ಇದ್ದರೆ ಅದೇನೋ ರುಚಿನೇ ಚೆನ್ನಾಗಿಲ್ಲ ಅನಿಸುತ್ತೆ. ಹಾಗಾಗಿ ಅವಲಕ್ಕಿ ನೆನೆಸಿಡೋದಿಲ್ಲ ನಾನು. ಈ ಥರ ಸುಮ್ಮನೆ ತೊಳೆದು ನೀರು ಚಿಮುಕ್ಸಿಟ್ರೆ ಈ ಥರ ಉದುರಾಗಿ ಬರುತ್ತೆ. ಸೊ 5 ನಿಮಿಷ ಮುಚ್ಚಿ ಬೇಯಿಸಿದ ಮೇಲೆ ತರಕಾರಿ ಎಲ್ಲನೂ ಚೆನ್ನಾಗಿ ಬೆಂದಿದೆ. ಸೊ ಹಾಗಾಗಿ ಈಗ ಅವಲಕ್ಕಿ ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಕಾಯಿ ತುರಿ ಇಷ್ಟನ್ನು ಹಾಕಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಮ ಮನೆಗಳಲ್ಲೂ ಬಹುಶಃ ಇದೇ ಥರ ಮಾಡ್ತಿರಬಹುದು ಅಂತ ಅಂದ್ಕೊಳ್ತೀನಿ. ಬಟ್ ಅಂದರೂ ರೆಸಿಪೀಸ್ಗಳು ಚೇಂಜ್ ಆಗ್ತಾನೆ ಇರುತ್ತೆ ಅಲ್ವಾ, ಒಬ್ಬರು ಮನೆಯಿಂದ ಇನ್ನೊಬ್ಬರು ಮನೆಗೆ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಶುರುವಿನಲ್ಲಿ ಸಾಸಿವೆ ಜೊತೆ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ. ಹೇಳೋದು ಮರ್ತೋಯ್ತು ನನಗೆ. ಸಾಸಿವೆ ಜೀರಿಗೆ ಎರಡೂ ಹಾಕೋದ್ರಿಂದ ಅವಲಕ್ಕಿ ಚೆನ್ನಾಗಿರುತ್ತೆ ರುಚಿ. ಕಡೆಯಲ್ಲಿ ಅವಲಕ್ಕಿನೆಲ್ಲ ಚೆನ್ನಾಗಿ ಬೆರೆಸಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದೇ ಒಂದು ಹೋಳಷ್ಟು ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಒಂದು ಹೋಳಿನ ನಿಂಬೆ ರಸ ತುಂಬ ರುಚಿಯಾಗಿರುತ್ತೆ ನಿಂಬೆ ರಸ ಹಿಂಡೋದ್ರಿಂದ. ಅದಾದಮೇಲೆ ಕಡೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಬೆರೆಸ್ಬಿಟ್ರೆ ಅವಲಕ್ಕಿ ಒಗ್ಗರಣೆ ರೆಡಿ ಆಗೋಗುತ್ತೆ. ತರಕಾರಿ ಹಾಕಿರೋ ಅವಲಕ್ಕಿ ಒಗ್ಗರಣೆ. ಇದೇ ಅವಲಕ್ಕಿ ಒಗ್ಗರಣೆನ ಮಹಾರಾಷ್ಟ್ರ ಸೈಡು, ಇನ್ಫ್ಯಾಕ್ಟ್ ನಾರ್ತ್ ಇಂಡಿಯಾ ಕಡೆ ಎಲ್ಲ ಕಡೆನೂ ಖಾಂಡ್ವಿ ಪೋಹ ಅಂತ ಸಿಗುತ್ತೆ. ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಬರೀ ಆಲೂಗೆಡ್ಡೆ ಬಟಾಣಿ ಹಾಕ್ತಾರೆ, ಅಥವಾ ಸಮ್ಟೈಮ್ಸ್ ಬಟಾಣಿ ಕೂಡ ಇರಲ್ಲ, ಬರೀ ಆಲೂಗೆಡ್ಡೆ ಹಾಕಿ ಮಾಡ್ತಾರೆ. ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ಒಂದು ದಿವಸ ಟ್ರೈ ಮಾಡ್ತೀನಿ. ಮಾಡಿದ ದಿವಸ ನಿಮಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ತಿಂಡಿ ಎಲ್ಲ ಆಯಿತು. ಈಗ ಒಂಚೂರು ಬೆಳಗ್ಗೆ ಕರಿಬೇವು ಮತ್ತು ಕೊತ್ತಂಬರಿ ತರಿಸಿಟ್ಟಿದ್ದೆ. ಅದು ಹಾಗೆ ಇಟ್ಟರೆ ಹಾಳಾಗಿರುತ್ತೆ. ಹಾಗಾಗಿ ಬಿಡಿಸಿಟ್ಕೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಸಮನ್ವಿ ಸ್ಕೂಲ್ ಶುರು ಆದರೆ ಹೊರಗೆ ಹೋಗಿ ತರಕಾರಿ ತೊಗೊಂಡು ಬರೋದು ಅದೆಲ್ಲ ಕಾಮನ್ ಆಗಿಬಿಡುತ್ತೆ. ಸೊ ಪ್ರತಿದಿನ ಆಚೆ ಹೋಗೋದಿದ್ದೇ ಇರುತ್ತೆ. ಅವಳು ಸ್ಕೂಲ್ ಇಲ್ಲ ಅಂತಂದರೆ ಹೊರಗೆ ಹೋಗಿ ತರಕಾರಿ ತೊಗೊಂಡು ಬರೋಲ್ಲ. ಸುಮ್ಮನೆ ಆಚೆ ಯಾವಾಗಲಾದರೂ ಹೋದಾಗ ಯಾವಾಗಲೂ ತಂದಿರ್ತೀನಿ. ಇಲ್ಲಾಂದರೆ ಸಡನ್ನಾಗಿ ಈ ಥರ ಖಾಲಿ ಆಯಿತು ಅಂತಂದರೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟಲ್ಲೋ ಅಥವಾ ಬಿಗ್ ಬಾಸ್ಕೆಟಲ್ಲೋ ತರಿಸ್ಕೊಂಬಿಡ್ತೀನಿ. ಚೆನ್ನಾಗೇ ಇರುತ್ತೆ, ಫ್ರೆಶ್ ಆಗಿ ಸಹ ಇರುತ್ತೆ. ಬೆಲೆ ಒಂಚೂರು ಜಾಸ್ತಿ ಇರಬಹುದೇನೋ, ಬಟ್ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ತಂದು ಕೊಡ್ತಾರೆ, ಸಮಯಕ್ಕೆ ಸರಿಯಾಗಿ ಬಂದುಬಿಡುತ್ತೆ. ಸೊ ಹಾಗಾಗಿ ಅರ್ಜೆಂಟ್ ಇದ್ದಾಗ ತರಿಸ್ಕೊಂಬಿಡ್ತೀನಿ. ತರಿಸಿ ಇದೆಲ್ಲ ಪ್ಲಾಸ್ಟಿಕ್ ಕವರಲ್ಲಿರುತ್ತೆ, ಹಾಗೆ ಫ್ರಿಜ್ಜಲ್ಲಿಟ್ಟರೆ ಕೊಳ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಬಿಡಿಸಿಟ್ಬಿಟ್ರೆ ಬೆಟರು ಅಂತ ಹೇಳಿ ಇವಾಗ ತಿಂಡಿ ಆಯ್ತಲ್ಲ, ಅಷ್ಟೇನು ಕೆಲಸ ಇಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಸಮನ್ವಿ ಅವಳು ಪಾಡಿಗಳು ಏನೋ ಆಟ ಆಡ್ಕೊಳ್ತಾ ಇದ್ದಾಳೆ ಬೊಂಬೆಗಳನ್ನೆಲ್ಲ ಇಟ್ಕೊಂಡು. ಮತ್ತು ಕಳೆದ ವಿಡಿಯೋನಲ್ಲಿ ನಾನು ಕ್ಯಾಬೇಜ್ ರೈಸ್ ಮಾಡೋದು ತೋರಿಸಿದ್ದೆ. ತುಂಬ ಜನ ತುಂಬ ಚೆನ್ನಾಗಿದೆ ರೆಸಿಪಿ, ಟ್ರೈ ಮಾಡ್ತೀನಿ ಅಂತ ಹೇಳಿದ್ರಿ. ಮತ್ತು ಕೆಲವು ಜನ ಟ್ರೈ ಮಾಡಿ ಬಂದು ಕೂಡ ನನಗೆ ತಿಳಿಸಿದ್ರಿ ತುಂಬ ಚೆನ್ನಾಗಿ ಬಂತು ಅಂತ ಹೇಳಿ. ಇನ್ನೂ ಸ್ವಲ್ಪ ಜನ ಕ್ಯಾಬೇಜ್ ಎಲೆಕೋಸನ್ನ ಪ್ರೆಗ್ನೆಂಟ್ ಲೇಡೀಸ್ ತಿನ್ನಬಾರ್ದು ಅಂತ ಹೇಳಿದ್ರಿ. ಅದು ನನಗೆ ತುಂಬ ಸ್ಟ್ರೈಕ್ ಆಯಿತು. ಆ್ಯಕ್ಚುಲಿ ಏನಾಗ್ತಿದೆ ಅಂದರೆ, ನಾನು ಯಾವುದೇ ರೆಸಿಪಿ ಹಾಕಿದ್ರೇನೋ ಪ್ರತಿಯೊಬ್ಬರು ಹೇಳ್ತಾ ಇದ್ದೀರಾ, ಬೇಳೆದೇನಾದರೂ ಮಾಡಿದ್ರೆ ಬೇಳೆ ನೀವು ಪ್ರೆಗ್ನೆಂಟ್ ಲೇಡಿ
ತಿನ್ನಬೇಡಿ, ಇಷ್ಟೊಂದು ತಿಂತಾ ಇದ್ದೀರಾ ಅಂತ ಒಬ್ಬರು ಹೇಳ್ತೀರಾ. ಟೊಮ್ಯಾಟೊ ತಿನ್ನಬಾರ್ದು ಅಂತ ಒಬ್ಬರು ಹೇಳ್ತಾರೆ. ಮತ್ತು ಅದಾದಮೇಲೆ ಬಾಳೆ ಎಲೆಯಲ್ಲಿ ತಿನ್ನಬಾರ್ದು ಅಂತ ಕೆಲವ್ರು ಹೇಳ್ತಾರೆ. ಆ್ಯಂಡ್ ಕ್ಯಾಬೇಜ್ ನನಗೆ ತುಂಬ ಶಾಕಿಂಗ್ ಆಗಿತ್ತು, ಬಿಕಾಸ್ ನನಗೆ ಯಾರೂ ಹೇಳಿಲ್ಲ ನನಗೆ ಕ್ಯಾಬೇಜ್ ತಿನ್ನಬಾರ್ದು ಅಂತ ಹೇಳಿ. ಅದು ಸೈಡ್ ಎಫೆಕ್ಟ್ಸು, ಕೆಲವರು ಫರ್ಟಿಲೈಸರ್ಸ್ ಜಾಸ್ತಿ ಯೂಸ್ ಮಾಡಿರ್ತಾರೆ, ಹಾಗಾಗಿ ಯೂಸ್ ಮಾಡಬೇಡಿ, ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ ಅಂತೆಲ್ಲನೂ ಹೇಳಿದರು. ಆದರೆ ನಮ್ಮ ಡಾಕ್ಟರ್ ನನಗೆ ಯಾವುದೇ ಫುಡ್ ರೆಸ್ಟ್ರಿಕ್ಷನ್ ಹೇಳಿಲ್ಲ. ಐ ಅಗ್ರಿ, ಕ್ಯಾಬೇಜು ಮತ್ತು ಗೋಬಿ ಏನಿದೆ ಅದನ್ನು ಥೈರಾಯ್ಡ್ ಇರುತ್ತೆ ನೋಡಿ, ಪ್ರೆಗ್ನೆನ್ಸಿನಲ್ಲಿ ಕೆಲವ್ರಿಗೆ ಥೈರಾಯ್ಡ್ ಬಂದಿರುತ್ತೆ, ಅಂಥವರು ತಿನ್ನಬಾರ್ದು. ಬಟ್ ಅದರ್ವೈಸ್ ನಾರ್ಮಲ್ ಆಗಿ ಬ್ಲಡ್ ಶುಗರ್ ನಾರ್ಮಲ್ ಇರುತ್ತೆ, ಥೈರಾಯ್ಡ್ ಎಲ್ಲ ಕಂಟ್ರೋಲಲ್ಲಿರುತ್ತೆ ಅಂತ ಅಂದವರು ಏನೂ ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಕಮೆಂಟ್ಸ್ ಕೇಳಿದ್ಮೇಲೆ ಸಹ ನಾನು ನಮ್ಮ ಡಾಕ್ಟ್ರ್ ಹತ್ರ ಕೇಳಿದೆ. ಸೊ ಅವ್ರು ಹೇಳಿದ್ರು ಇಟ್ಸ್ ಓಕೆ, ಒನ್ಸ್ ಇನ್ ಎ ವೈಲ್ ಲಿಮಿಟೆಡ್ ಅಮೌಂಟ್ ಆಫ್ ಫುಡ್ ಯಾವುದು ಹಾರ್ಮ್ ಮಾಡೋದಿಲ್ಲ ನಿಮಗೆ. ಆ್ಯಂಡ್ ನಾವೇನು ಒಂದು ಇಡೀ ಕ್ಯಾಬೇಜ್ ನಾವು ತಿನ್ನೋದಿಲ್ಲ, ಅದು ಅಷ್ಟೊಂದು ಎಫೆಕ್ಟ್ ಮಾಡೋದಕ್ಕೆ. ಸೊ ಒನ್ಸ್ ಇನ್ ಎ ವೈಲ್ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋದು ಅಷ್ಟೇನು ನಮಗೆ ಹಾರ್ಮ್ ಆಗಲ್ಲ. ಆ್ಯಂಡ್ ಫರ್ಟಿಲೈಸರ್ ಯೂಸ್ ಬಗ್ಗೆ ಹೇಳೋದಾದರೆ ಈಗಂತೂ ಪ್ರತಿಯೊಂದು ತರಕಾರಿನಲ್ಲೂ ಸಿಕ್ಕಾಬಟ್ಟೆ ಫರ್ಟಿಲೈಸರ್ಸ್ ಹಾಕೇ ಇರ್ತಾರೆ. ಸೊ ನಾವು ಮನೆಗೆ ತಂದಮೇಲೆ ಅದನ್ನು ಶುದ್ಧ ಮಾಡಿ ತೊಳೆದು ಆಮೇಲೆ ಉಪಯೋಗಿಸ್ಕೋಬೇಕಾಗತ್ತೆ. ಹಾಗಾಗಿ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಬಿಕಾಸ್ ತುಂಬ ಜನಕ್ಕೆ ತುಂಬ ಫುಡ್ಗಳ ಬಗ್ಗೆ ಸಿಕ್ಕಾಬಟ್ಟೆ ಮಿಸ್ಕನ್ಸೆಪ್ಷನ್ ಇರುತ್ತೆ. ಮತ್ತು ಗಾಳಿ ಸುದ್ದಿನ ನಂಬಿಕೊಂಡು ಇದು ಅಂತ ಹೇಳಿರ್ತೀರ. ನಾನು ಏನೇ ಫುಡ್ ಫಾಲೋ ಮಾಡ್ತಿದ್ರೇನು ನನಗೆ ಒಂದು ಡಯಟ್ ಚಾರ್ಟ್ ಅಂತ ಕೊಟ್ಟಿದ್ದಾರೆ ನಮ್ಮ ನ್ಯೂಟ್ರಿಷನ್, ಅಂದರೆ Cloud9 ಹಾಸ್ಪಿಟಲ್ಸ್ಗೆ ಹೋದರೆ ಅಲ್ಲಿ ಒಬ್ಬರು ನ್ಯೂಟ್ರಿಷನ್ ಕನ್ಸಲ್ಟೇಷನ್ ಅಂತ ಇದ್ದೇ ಇರುತ್ತೆ. ಸೊ ಅವ್ರು ಇಂಥ ಫುಡ್ ತಿನ್ನಬಾರ್ದು, ಇಂಥ ಫುಡ್ ತಿನ್ನಬಾರ್ದು ಅಂತ ಹೇಳಿರ್ತಾರೆ. ಸೊ ಅದ್ರ ಪ್ರಕಾರನೇ ನಾನು ಅಡುಗೆ, ಊಟ, ತಿಂಡಿ ಎಲ್ಲನೂ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಹಿತಮಿತವಾಗಿ ತಿಂದರೆ ಯಾವುದೂ ತೊಂದರೆ ಆಗೋದಿಲ್ಲ. ಇನ್ಕ್ಲೂಡಿಂಗ್ ಪ್ರೆಗ್ನೆಂಟ್ ವಿಮೆನ್ ಆಗಿರ್ಬೋದು, ಅಥವಾ ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರೋರು ಆಗಿರ್ಬೋದು. ಹಾಗಾಗಿ ತುಂಬ ಜನ ಏನೇನೋ ಹೇಳ್ತಾರೆ, ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂತ. ಬಟ್ ಸುಮಾರಷ್ಟು ಅದರಲ್ಲಿ ಅಪನಂಬಿಕೆಗಳೇ ಇರುತ್ತೆ. ಹಾಗಾಗಿ ಇದನ್ನು ಒಂಚೂರು ಕ್ಲಾರಿಫೈ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದೆ. ಬಿಕಾಸ್ ಸುಮಾರಷ್ಟು ಜನ ಪ್ರೆಗ್ನೆಂಟ್ ಲೇಡೀಸ್ ಕೂಡ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ತಪ್ಪು ಕಲ್ಪನೆ ಬರಬಾರ್ದು ಊಟಗಳ ಬಗ್ಗೆ, ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಂಗೆ ಗೊತ್ತು ನೀವೆಲ್ಲ ತುಂಬ ಕನ್ಸರ್ನಿಂದ ಹೇಳ್ತಾ ಇದ್ದೀರಾ, ನಾನು ಯಾರು ಹೇಳಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಏನಂತಂದರೆ ನಿಜ ಇಲ್ದಿರೋದನ್ನ ನಿಜ ಅಂತ ಹೇಳೋದಕ್ಕೆ ಸರಿ ಅಂತ ಅನಿಸೋದಿಲ್ಲ. ಹಾಗಾಗಿ ಏನಿದೆ ಸತ್ಯ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ದಯವಿಟ್ಟು ಯಾರೂ ತಪ್ಪು ತಿಳಿಬೇಡಿ. ನೀವೆಲ್ಲರೂ ನನಗೆ ತುಂಬ ಕನ್ಸರ್ನಿಂದ ಹೇಳಿದ್ದೀರಾ ಅಂತ ನಂಗೆ ಖಂಡಿತವಾಗ್ಲೂ ಗೊತ್ತು. ಬಟ್ ಅದರಲ್ಲಿ ಪೂರ್ತಿ ಸತ್ಯ ಇಲ್ಲ ಅಂತ ಹೇಳೋದಷ್ಟೇ ನನ್ನ ಕರ್ತವ್ಯ ಆಗಿತ್ತು. ಸೊ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಕನ್ಸರ್ನ್ ಇರೋದಕ್ಕೇ ನೀವೆಲ್ಲ ಹೇಳ್ತಿರೋದು ಅಂತ ಗೊತ್ತು. ಬಟ್ ಅದನ್ನು ನಾನು ಕೂಡ ಬ್ಲೈಂಡಾಗಿ ನಂಬೋದಕ್ಕೆ ಸಹ ಆಗೋದಿಲ್ಲ. ಹಾಗಾಗಿ ನಾನು ಕೂಡ ಸ್ವಲ್ಪ ರಿಸರ್ಚ್ ಮಾಡಿ ನಮ್ಮ ಡಾಕ್ಟರ್ಸ್ನೆಲ್ಲ ಕನ್ಸಲ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಮಧ್ಯಾಹ್ನದ ಊಟಕ್ಕೆ ನಾನು ಪನ್ನೀರ್ ಬುರ್ಜಿ ಮತ್ತು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಪ್ರೋಟೀನ್ ಇಂಟೇಕ್ ಇದ್ದರೆ ಒಳ್ಳೆಯದು, ಪ್ರತಿಯೊಂದು ಮೀಲಲ್ಲೂ ಪ್ರೋಟೀನ್ ಇರಲೇಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪನ್ನೀರ್ ತುಂಬ ರಿಚ್ ಇನ್ ಪ್ರೋಟೀನ್. ಹಾಗಾಗಿ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಪನ್ನೀರ್ ಬುರ್ಜಿ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು, ಎಣ್ಣೆ ಕಾದ್ಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಇದು ಚಾಪರಲ್ಲಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಪನ್ನೀರ್ ಇರುತ್ತಲ್ಲ ಅದನ್ನು ನಾನು ಬಿಸಿನೀರಿಗೆ ಹಾಕಿಟ್ಟಿರ್ತೀನಿ, ಯಾಕಂದರೆ ತುಂಬ ಸಾಫ್ಟ್ ಆಗಿರುತ್ತೆ ಪನ್ನೀರು ಅಂತ ಹೇಳಿ. ಅಂಗಡಿಯಿಂದ ಪನ್ನೀರ್ ತಿನ್ಬೋದಾ ಅಂತಲೂ ಸ್ವಲ್ಪ ಜನ ಕೇಳಿದ್ದೀರ. ನಮಗೆ ಮಾಡೋಕ್ಕೆ ಬರ್ತಿದ್ದಾಗ ಇಟ್ಸ್ ಬೆಟರ್ ಅಂಗಡಿಯಿಂದ ತೊಗೊಂಡು ಬರೋದೆ. ಬಿಕಾಸ್ ನನಗೆ ಮನೇಲಿ ಮಾಡಿರೋದು ಅಷ್ಟು ಚೆನ್ನಾಗಿ ಬರಲ್ಲ. ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಆಮೇಲೆ ಟ್ರೈ ಮಾಡಿ ಚೆನ್ನಾಗಿ ಬರಲಿಲ್ಲ ಅಂದರೆ ಅದು ತಿನ್ನೋಕ್ಕೆ ಕೂಡ ಇಷ್ಟ ಆಗಲ್ಲ ನನಗೆ. ಈ ಹಾಲಿನ ಪ್ರಾಡಕ್ಟ್ಸ್ ನಾನು ತುಂಬ ಚೂಸಿ, ತುಂಬ ಪರ್ಟಿಕ್ಯುಲರ್ ನಾನು. ಸೊ ಅದೊಂದು ಸ್ವಲ್ಪ ವಾಸನೆ ಇದ್ದರೆ ಅದೆಲ್ಲ ನಂಗೆ ಹಿಡ್ಸೋದೇ ಇಲ್ಲ. ಹಾಗಾಗಿ ರೆಡಿಮೇಡ್ ಪನ್ನೀರ್ ತೊಗೊಂಡು ಬಂದು ಈ ಥರ ಬಿಸಿನೀರಲ್ಲಿ ಹಾಕ್ಕೊಂಡು ಉಪಯೋಗಿಸ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಈ ಥರ ಪನ್ನೀರ್ ತೆಕ್ಕೊಂಡು ತುರಿದಾದರೂ ಇಟ್ಕೊಳ್ಬೋದು, ಇಲ್ಲ ಹಾಗೆ ಕೈಯಲ್ಲೇ ಪುಡಿ ಮಾಡಿ ಇಟ್ಕೊಳ್ಬೇಕು. ಸೊ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗಿದೆ. ಈಗ ಸೇಮ್ ಚಾಪರಲ್ಲಿ ಸಣ್ಣಗೆ ಹೆಚ್ಕೊಂಡಿರೋ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. 3 ಈರುಳ್ಳಿ ತೊಗೊಂಡಿದ್ದೆ, ಸೇಮ್ 3 ಟೊಮ್ಯಾಟೊ ತೊಗೊಂಡು ಈರುಳ್ಳಿ ಬೆಂದಮೇಲೆ ಟೊಮ್ಯಾಟೊ ಹಾಕಿ ಈಗ ಅದನ್ನು ಹುರ್ಕೊಳ್ತಾ ಇದ್ದೀನಿ.
ಪನ್ನೀರ್ ಬುರ್ಜಿಗೆ ಮತ್ತು ಈ ರಾಜ್ಮಾ ಕರಿ ಎಲ್ಲ ಮಾಡಿದ್ರೆ ಈ ಥರ ಸಣ್ಣಗೆ ಹೆಚ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಗ್ರೇವಿ ಥರನೇ ಆಗುತ್ತೆ. ಸೊ ಹಾಗಾಗಿ ಟೊಮೆಟೊ ಬೇಯಲಿ ಅಂತ ಹೇಳಿ ನಾನು ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಸೊ ಬೇಗ ಬೇಯುತ್ತೆ ಅಂತ ಹೇಳಿ ಅಷ್ಟೇ. ಯಾವತ್ತಾದರೂ ಒಂದು ದಿವಸ ರಾಜ್ಮಾ ಕರಿ ಕೂಡ ಮಾಡ್ತೀನಿ. ಸೊ ತುಂಬ ದಿನ ಆಯಿತು. ಯಾರೋ ಒಬ್ಬರು ಕೇಳಿದ್ರು ಕೂಡ ತುಂಬ ಹಿಂದೆ, ಅವ್ರ ಪಾಪ ಎಲ್ಲಿ ಇವಾಗ ನೋಡ್ತಾ ಇದ್ದಾರೋ ಇಲ್ಲ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ರಾಜ್ಮಾ ರೆಸಿಪೀಸ್ ತೋರಿಸಿ ಅಂತ ತುಂಬ ಲಾಂಗ್ ಬ್ಯಾಕ್ ಕೇಳಿದರು. ತೋರಿಸ್ತೀನಿ, ಟೈಮ್ ಆದಾಗ ಖಂಡಿತ ತೋರಿಸ್ತೀನಿ. ಮತ್ತೀಗ ಇಲ್ಲಿ ಟೊಮ್ಯಾಟೊ ಬೆಂದಿದೆ, ಲೈಟಾಗಿ ಎಣ್ಣೆ ಬಿಡ್ತಾ ಇದೆ. ಈಗ ಇದಕ್ಕೆ ಮಸಾಲಗಳು ಹಾಕಬೇಕು. ಅರಿಶಿನ, ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇಷ್ಟೇ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಮಸಾಲ ಸ್ಪೈಸಸ್ ಏನೂ ಹಾಕ್ತಾಯಿಲ್ಲ. ಮತ್ತು ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಸಹ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಪನ್ನೀರಲ್ಲಿ ಆಲ್ರೆಡಿ ಫ್ಯಾಟ್ ಇರುತ್ತೆ, ಸೊ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಅಂಥೇಳಿ ಕಮ್ಮಿನೇ ಎಣ್ಣೆ ಹಾಕ್ಕೊಂಡಿದ್ದೆ. ಸೊ ಸ್ಪೈಸಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಕಿದ್ರೆ ಏನು ಗೊತ್ತಾ, ತುಂಬ ಡ್ರೈ ಆಗಿರುತ್ತೆ, ಚೆನ್ನಾಗಿ ಅನಿಸಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಮಸಾಲೆ, ಇದು ಟೊಮೆಟೊ ಈರುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಪನ್ನೀರ್ ಹಾಕಿದ್ಮೇಲೆ ಚೆನ್ನಾಗಿರುತ್ತೆ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮುಚ್ಚಿ ಬೇಯಿಸ್ಕೊಂಡ್ಮೇಲೆ ಚೆನ್ನಾಗಿ ಕುದಿ ಬರುತ್ತೆ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಈಗ ನಾವೇನು ಪುಡಿ ಮಾಡಿಟ್ಕೊಂಡಿದ್ವಲ್ವ ಪನ್ನೀರು, ಅದನ್ನು ಹಾಕ್ಕೊಳ್ಬೇಕು. ಪನ್ನೀರಲ್ಲಿ ನಾನು ಮಾಡೋ ರೆಸಿಪೀಸ್ ತುಂಬಾ ಗೊತ್ತಿದೆ, ಬಟ್ ಮಾಡೋದು ಮಾತ್ರ 2 ಜಾಸ್ತಿ. ಒಂದು ಪನ್ನೀರ್ ಬುರ್ಜಿ, ಇನ್ನೊಂದು ಬಿಟ್ಟರೆ ಪನ್ನೀರ್ ಬಟರ್ ಪನ್ನೀರ್ ಪಾಲಕ್ ಪನ್ನೀರು. ಯಾಕಂದರೆ ನಮ್ಮ ಸಮನ್ವಿಗೆ ಇದು 2 ಇಷ್ಟ. ಪನ್ನೀರ್ ಬಟರ್ ಮಸಾಲ ಮಾಡಿದ್ರೆ ಏನು ಮಾಡ್ತಾಳೆ, ಮಸಾಲ ತಿನ್ನಲ್ಲ, ಬರೀ ಪನ್ನೀರ್ ಬೇಕು ಅಂತ ಹೇಳ್ತಾಳೆ. ಇಲ್ಲ ಅಂತಂದರೆ ಪನ್ನೀರ್ ಬರೀ ಡ್ರೈ ರೋಸ್ಟ್ ಮಾಡಿಕೊಟ್ರೇನು ಅಷ್ಟು ಇದಾಗಿ ತಿನ್ನೋದಿಲ್ಲ. ಹಾಗಾಗಿ ಅವಳೇನು ತಿಂತಾಳೋ, ಸೊ ಅದೇ ಪ್ರಾಮುಖ್ಯತೆ ನಮ್ಮ ಮನೆಯಲ್ಲಿ. ಪನ್ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ರೆ ಪನ್ನೀರ್ ಬುಜ್ಜಿ ರೆಡಿ ಆಗೋಗುತ್ತೆ. ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಊಟಕ್ಕೆ ಚಪಾತಿ, ಪನ್ನೀರ್ ಬುರ್ಜಿ ಜೊತೆಗೆ ಒಂದು ಲೋಟ ಮಜ್ಜಿಗೆ. ಸೊ ನಾನಿಲ್ಲಿ ತೋರ್ಸೋಕ್ಕೆ ಹೋಗ್ತಿಲ್ಲ, ನನಗೆ ಯಾರೋ ಒಬ್ಬರು ಹೇಳಿದ್ರು ಕಮೆಂಟ್ಸಲ್ಲಿ, ನೀವು ಊಟ ರೆಸಿಪಿ ತೋರಿಸಿ, ಬಟ್ ಏನು ಊಟ ಮಾಡ್ತಿದ್ದೀರಿ ಅಂತ ತಟ್ಟೆ ತೋರಿಸ್ಬೇಡಿ, ದೃಷ್ಟಿ ಆಗುತ್ತೆ ಅಂತ ಹೇಳಿ. ಓಕೆ, ಐ ರೆಸ್ಪೆಕ್ಟ್ ದಟ್. ಅಡುಗೆ ಎಲ್ಲ ಮುಗಿಸಿ ಕೂತ್ಕೊಂಡಿದ್ದೀನಿ. ಸೊ ಊಟ ಮಾಡಬೇಕು. ಅಡುಗೆ ಮಾಡಿದ ತಕ್ಷಣ ಊಟ ಮಾಡೋಕ್ಕಲ್ಲ, ಟಯರ್ಡ್ ಅನಿಸುತ್ತೆ. ಸೊ ಆವಾಗ ಊಟ ಸರಿಗೆ ಸೇರೋದು ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಒಂದು 1/4 ಗಂಟೆ ರೆಸ್ಟ್ ತಗೊಂಡು ಅದಾದಮೇಲೆ ಊಟ ಮಾಡ್ತೀನಿ. ನಂಗೆ ಯಾಕೋ ಈ ಡ್ರೆಸ್ ನಂಗೆ ಮ್ಯಾಚ್ ಆಗ್ತಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ಯೂಶಲಿ ನಾನು ಡಾರ್ಕ್ ಕಲರ್ಸ್ ಹಾಕ್ತೀನಲ್ವ, ಸೊ ಈ ಥರ ಲೈಟ್ ಕಲರ್ ಡ್ರೆಸ್ಸಸ್ ನಾನು ತುಂಬ ಕಮ್ಮಿ ಯೂಸ್ ಮಾಡೋದು. ಜಾನುಗೆ ಇಷ್ಟ ಈ ಥರ ಲೈಟ್ ಕಲರ್ಸ್, ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಅದೇ ಇವಾಗ ಬೆಳಗ್ಗೆಯಿಂದ ಹಾಕ್ಕೊಂಡು ವಿಡಿಯೋ ಮಾಡ್ಬೇಕಾರಲ್ಲ, ಏನೋ ಮುಖ ಡಲ್ಲಾಗಿದೆಯೇನೋ ಅಥವಾ ಈ ಕಲರ್ ಮ್ಯಾಚ್ ಆಗ್ತಿಲ್ವೇನೋ ಅಂತ ಅನ್ನಿಸ್ತಾನೆ ಇದೆ. ನೀವು ಹೇಳಿ ಒಂದ್ಸಲಿ ಕಮೆಂಟ್ಸಲ್ಲಿ, ಹೇಗೆ ಈ ಡ್ರೆಸ್ ನಂಗೆ ಮ್ಯಾಚ್ ಆಗ್ತಿದೆ, ಈ ಕಲರ್ ನಂಗೆ ಮ್ಯಾಚ್ ಆಗ್ತಿದೆ ಅಂತ. ಬಟ್ ಡ್ರೆಸ್ ತುಂಬ ಚೆನ್ನಾಗಿದೆ, ತುಂಬ ಹಿತವಾಗಿದೆ. ಅಂದರೆ ಸಮ್ಮರ್ಗೆ ಈ ಥರ ಎಲ್ಲ ಕಾಟನ್ ಡ್ರೆಸ್ಸು ತುಂಬ ಲೈಟ್ ಆಗಿದೆ, ಬಟ್ ಮ್ಯಾಚ್ ಆಗ್ತಿಲ್ವೇನೋ ನನ್ನ ಮುಖಕ್ಕೆ ಅಂತ ನನ್ನ ಅಭಿಪ್ರಾಯ. ಮೋರ್ ದೆನ್ ಮ್ಯಾಚಿಂಗ್ ಕಂಫರ್ಟ್ ಇಂಪಾರ್ಟೆಂಟ್ ಅಲ್ವಾ, ಮನೇಲಿರೋದಕ್ಕೆ ಇಟ್ಸ್ ಓಕೆ, ಹಾಕ್ಕೊಳ್ಬೋದು. ಆ್ಯಂಡ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲೇನೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಡ್ರೆಸ್ ಮ್ಯಾಚ್ ಆಗ್ತಿದೆಯಾ ನನಗೆ ಅಂತ ಕೂಡ ತಿಳಿಸಿ, ಆಯಿತಾ? ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.